ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೌದು, ಈ ಹುಡುಗಿ ಯಾರು? ಅವಳು ಶೌರ್ಯ ಹೆಂಡತಿ ಮೇಡಮ್. ವಾಟ್? ಶೌರ್ಯನ್ ಹೆಂಡ್ತಿನಾ? ಶೌರ್ಯನ್ ಹೆಂಡ್ತಿ ಇವಳಲ್ವಾ? ಅಂದ್ರೆ ಶೌರ್ಯನ್ಗೆ ಇಬ್ರು ಹೆಂಡ್ತಿನಾ? ಶೌರ್ಯ, ನಿಜಾನಾ? ನಿನ್ಗೆ ಇಬ್ರು ಹೆಂಡ್ತಿನಾ? ಹೌದು ಮೇಡಮ್. ಆದ್ರೆ ನಮ್ಮ ಯಜಮಾನ್ರು ಶೌರ್ಯ ಅಲ್ಲ, ಶೌರ್ಯವರ್ಧನ್ ಅಂತ ನಮ್ಮ ತಾತನ ಮನೆ ಕಡೆಯವರು. ಅವ್ರ ವೈಫ್ ಇವರು. ಪಲ್ಲವಿ ಚಿಕ್ಕಮ್ಮಂಗೆ ಮರ್ವಿನ್ ಕಾಯಿಲೆ, ಅದಕ್ಕೆ ಮರ್ತ ಹೋಗಿ ಶೌರ್ಯನ್ ಹೆಂಡತಿ ಅನ್ಬಿಟ್ರು. ಅಷ್ಟೇ ಅಲ್ವಾ ಚಿಕ್ಕಮ್ಮ? ಅಷ್ಟೇ ಮೇಡಮ್, ಅಷ್ಟೇ. ಹೌದಾ? ಓಕೆ. ಯಾರು ತಪ್ಪು ಮಾಡಿದ್ರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋರು ತಪ್ಪು ಮಾಡಬಾರ್ದು. ಒಬ್ರಿಗೆ ಇನ್ಸ್ಪಿರೇಷನ್ ಆಗಿರಬೇಕು. ಅದರಲ್ಲೂ ಶೌರ್ಯ ನಿಜವಾಗ್ಲೂ ತಪ್ಪು ಮಾಡಲ್ಲ ಅಂತ ನಂಗೆ ನಂಬಿಕೆ ಇದೆ. ಒಂದು ಕ್ಷಣ ನನ್ನ ನಂಬಿಕೆ ಎಲ್ಲಿ ತಪ್ಪು ಅಂತ ನಾನು ಭಯಪಟ್ಟೆ. ಸರಿ ಶೌರ್ಯ, ನಾನು ಮೀಟಿಂಗ್ ಹೋಗ್ತಾ ಇದ್ದೀನಿ. ಸರಿ ಮೇಡಮ್, 1 ಸೆಕೆಂಡ್. ಸಾರಿ ಏನೂ ಅಗತ್ಯ ಇಲ್ಲ. ಇನ್ಯಾವತ್ತೂ ಹೀಗೆ ಮಾಡಬೇಡ. ಓಕೆ ಮೇಡಮ್. ಥ್ಯಾಂಕ್ ಗಾಡ್, ಫೈಲ್ ಸಿಕ್ಕಿದ್ರೆ ಸಿಗ್ಲಿ. ಫಿಂಗರ್ ಪ್ರಿಂಟ್ಸ್ ಚೆಕ್ ಮಾಡಲಿಲ್ವಲ್ಲ. ತುಂಬ ಥ್ಯಾಂಕ್ಸ್ ಕಲ್ಯಾಣಿ. ಕನ್ಫರ್ಮ್ ಆಗಿ ಡಾಕ್ಯುಮೆಂಟ್ ಸಿಗಲ್ಲ. ನನ್ನ ಕರಿಯರ್ ಇವತ್ತಿಗೆ ಕ್ಲೋಸ್ ಆಯಿತು ಅಂತ ಅನ್ಕೊಂಡಿದ್ದೆ, ಆದರೆ ನನ್ನ ಕರಿಯರ್ನ ಕಾಪಾಡಿದ್ಯಾ. ಥ್ಯಾಂಕ್ ಯು. ಅಷ್ಟಕ್ಕೂ ಇಷ್ಟೊತ್ತು ಎಲ್ಲೋಗಿದ್ಯಮ್ಮ? 4 ಪೇಜ್ ಸಿಕ್ಕಿರ್ಲಿಲ್ವಲ್ಲ ಮಾವಯ್ಯ. ಅವರೆಲ್ಲ ಯಾಕೋ ಇವತ್ತು ಬರೋದಕ್ಕಾಗಲ್ಲ ಅಂತ ಹೇಳಿದ್ರು. ನಾಳೆ ಬರ್ತೀವಿ ಅಂದ್ರು. ಅದಕ್ಕೆ ಬಾಲಾಜಿನ ಕರ್ಕೊಂಡು ಅವ್ರ ಮನೆಗೆ ಹೋಗಿ ಪೇಪರ್ಸ್ನ ತಗೊಂಡ್ ಬಂದೆ. ತುಂಬಾ ಕಷ್ಟಪಟ್ಟಿದ್ಯಾ ಕಲ್ಯಾಣಿ. ಮನ್ಸಿಗೆ ಹತ್ರ ಆಗಿರೋರಿಗೆ ಮಾಡಿದ್ರೆ ಯಾವುದು ಕಷ್ಟ ಆಗೋದಿಲ್ಲ ಆಫೀಸರ್. ಶೌರ್ಯ, ಪೇಪರ್ ಸಿಕ್ತು ಅನ್ನೋ ಸಂತೋಷದಲ್ಲಿ ಕಲ್ಯಾಣಿನ ಹೊಗಳ್ತಾ ನಿಜವಾದ ವಿಷಯನೇ ಮರ್ತು ಹೋಗಿದ್ಯಾ. ಏನಮ್ಮ? ಆ ಫೈಲ್ ಮಿಸ್ ಆಗೋದಕ್ಕೆ ಕಾರಣ ಯಾರು ಅನ್ನೋದನ್ನ ಫಿಂಗರ್ ಪ್ರಿಂಟ್ಸ್ ಮುಖಾಂತರ ಕಂಡುಹಿಡಿಬೇಕು ಅನ್ಕೊಂಡಿದ್ವಲ್ಲ. ಮೀಟಿಂಗ್ ಆದ್ಮೇಲೆ ತಂದ್ಕೊಡಿ ಅಂತಂದ್ರೆ ನಿಮ್ ಮೇಡಮ್ ಕೊಡ್ತಾರಾ? ಇಲ್ಲಮ್ಮ, ಅದು ಮಿನಿಸ್ಟರ್ ಹತ್ರನೇ ಇರುತ್ತೆ. ಅಂದ್ರೆ ಪೇಪರ್ಸ್ ಕದ್ದವ್ರನ್ನ ಈಗ ಕಂಡುಹಿಡಿಯಕ್ಕಾಗಲ್ಲ ಅಂತ್ಯಾ? ಸರಿ ಬಿಟ್ಬಿಡಮ್ಮ ಅದನ್ನ. ಈಗ ಫೈಲ್ ಸಿಕ್ತಲ್ಲ. ಕೆಲವರಿಗೆ ಈ ಮನೇಲಿ ಊಟ ಮಾಡೋ ಅದೃಷ್ಟ ಇನ್ನೂ ಇದೆ ದಮಯಂತಿ. ಆ ಕೆಲಸ ಮಾಡಿದವ್ರು ಯಾರು ಅಂತ ನನಗೆ ಗೊತ್ತಾದ್ರೆ ಊಟ ಅಲ್ಲ, ಊಟಕ್ಕೆ ವಿಷ ಮಿಕ್ಸ್ ಮಾಡಿ ನಾನೇ ತಿನ್ನಿಸ್ತೀನಿ ಅವರಿಗೆ. ಊಟದಲ್ಲಿ ವಿಷ ಮಿಕ್ಸ್ ಮಾಡ್ತಾಳಂತೆ. ಹೇಗೋ ಮಾಡಿ ತಪ್ಪಿಸ್ಕೊಂಡ್ಬಿಟ್ಟೆ ಸಂಪದ. ಏನ್ರಿ ಅವಾಗಿಂದ ನೋಡ್ತಾ ಇದ್ದೀನಿ, ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ? ಪುರೋಹಿತರಿಗಾಗಿ ರಾಜಮ್ಮ. ಪುರೋಹಿತರ ಜೊತೆ ಇವಾಗೇನ್ ಕೆಲಸ ಇದೆ? ಸಿದ್ದು ಮಹಾಲಕ್ಷ್ಮಿ ಮದ್ವೆಗೆ ಮುಹೂರ್ತ ಇಡ್ಸೋಕೆ.
ಸಿದ್ದು ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದಾನಲ್ವಾ ರೀ? ನಿಜಾನೇ ರಾಜಮ್ಮ. ಆದ್ರೆ ಸಿದ್ದು ಮಹಾಲಕ್ಷ್ಮಿ ಇಬ್ರು ಶಾಪಿಂಗ್ ಹೋಗಿದ್ದನ್ನ ಕೆಲವು ಜನ ನೋಡಿದ್ದಾರೆ. ಮಹಾಲಕ್ಷ್ಮಿ ಯಾವ್ದೋ ಹುಡುಗನ್ ಜೊತೆ ಶಾಪಿಂಗ್ ಹೋಗಿದ್ದಾಳೆ ಅಂತ ಒಂದಿಬ್ರು ಮಾತಾಡಿದ್ದು ನನ್ನ ಕಿವಿಗ್ ಬಿತ್ತು. ಅಯ್ಯೋ ಹೌದಾ ತಮ್ಮಯ್ಯ? ಹೌದಕ್ಕ. ಅದಕ್ಕೆ ಪುರೋಹಿತರನ್ನ ಬರೋಕ್ ಹೇಳಿದ್ದು. ಊರ್ಗೆಲ್ಲ ಗೊತ್ತಾಗಿ ಒಂದೊಂದ್ ರೀತಿ ಮಾತಾಡ್ಕೊಳ್ಳೋದ್ರೊಳಗೆ ಮುಹೂರ್ತ ಇಟ್ಟು ಮುಗಿಸ್ಬಿಟ್ರೆ ಒಂದ್ ಕೆಲ್ಸ ಆಗೋಗುತ್ತಲ್ಲ. ನಿಜನೇ ತಮ್ಮಯ್ಯ. ಅದು ಅಲ್ದೆ ನೀನು ಈ ಊರ್ ಪ್ರೆಸಿಡೆಂಟು. ನಿನ್ ಮರ್ಯಾದೆನೆ ನನ್ಗೂ ನನ್ ಮಗನ್ಗೂ ಮುಖ್ಯ ತಮ್ಮಯ್ಯ. ನಮಸ್ಕಾರ ಸರ್. ನಮಸ್ಕಾರ ಪುರೋಹಿತ್ರೆ. ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಿದ್ದೆ. ಕ್ಷಮಿಸಿ, ಸ್ವಲ್ಪ ಆರೋಗ್ಯ ಸರಿ ಇರ್ಲಿಲ್ಲ. ಪರವಾಗಿಲ್ಲ ಬಿಡಿ ಪುರೋಹಿತ್ರೆ. ನಮ್ ಮಗಳು ಸಿದ್ದು ಮದುವೆಗೆ ಒಳ್ಳೆ ಮುಹೂರ್ತ ಇಡಬೇಕು ಅಂತಾನೆ ಹೇಳ್ ಕಳ್ಸಿ. ಆಗ್ಲಿ, ಇಬ್ರು ಜಾತಕನು ತಗೊಂಡ್ ಬನ್ನಿ. ರಾಜಮ್ಮ, ಜಾತಕ ನೋಡಿ ಮುಹೂರ್ತ ಕೂಡ ಇಡ್ತಾ ಇದ್ದಾರೆ. ಇನ್ನು ಸಂಪದ ನನಗೆ ಶಾಶ್ವತವಾಗಿ ದೂರ ಆದಂಗೆನಾ? ಇವನೇನು ಮತ್ತೆ ಏನೋ ಯೋಚನೆ ಮಾಡ್ತಿದ್ದಾನೆ. ಮತ್ತೆ ನಾಟಕ ಗಿಟ್ಕ ಮಾಡಲ್ಲ ತಾನೆ? ತಗೊಳ್ಳಿ ಪುರೋಹಿತ್ರೆ, ಇಬ್ರು ಜಾತಕಗಳು. ಈ ಪುರೋಹಿತ್ರೇನು ಲೆಕ್ಕಗಳು ಹಾಕೊಂಡು ತಲೆನ ತೂಗ್ತಾ ಇದ್ದಾನಲ್ಲ. ಅಯ್ಯೋ ಪುರೋಹಿತ್ರೆ, ನಿಮಗೆ ಪುಣ್ಯ ಬರುತ್ತೆ. ನಿಮ್ಮ ಬಾಯಿಯಿಂದ ಒಳ್ಳೆ ಮಾತುಗಳನ್ನ ಹೇಳಿ, ಆಮೇಲೆ ನೀವು ಏನು ಕೇಳಿದ್ರೂ ಕೊಡ್ತೀನಿ. ನೋಡಿ ಯಜಮಾನ್ರೆ, ಇಬ್ರು ಜಾತಕನು ನಾನು ಚೆನ್ನಾಗಿ ಚೆಕ್ ಮಾಡಿದ್ದೀನಿ. ನಿಶ್ಚಿತಾರ್ಥಕ್ಕೆ ಯಾವುದು ಒಳ್ಳೆ ಮುಹೂರ್ತನೇ ಇಲ್ಲ. ಅಂದ್ರೆ ಇಬ್ರು ಜಾತಕನು ಹೊಂದಾಣಿಕೆ ಆಗ್ತಿಲ್ಲ ಅಂತೀರಾ? ಇವಳೊಬ್ಳು ಯಾವಾಗ ಮದುವೆ ನಿಲ್ಸೋಣ ಅಂತ ಕಾಯ್ತಾ ಇರ್ತಾಳೆ. ಜಾತಕ ಏನೋ ಚೆನ್ನಾಗಿದೆಯಮ್ಮ, ಆದ್ರೆ ನಿಶ್ಚಿತಾರ್ಥಕ್ಕೆ ಯಾವುದು ಮುಹೂರ್ತ ಸರಿ ಹೊಂದುತ್ತಿಲ್ಲ. ದೀಪಾವಳಿಗೆ ಕಾರ್ತಿಕ ಮಾಸ ಶುರುವಾಗುತ್ತೆ, ಒಳ್ಳೆ ದಿನಗಳು. ಮತ್ತೆ ನವೆಂಬರ್ 15ನೇ ತಾರೀಕು ಒಳ್ಳೆ ಮುಹೂರ್ತ ಇದೆ. ಆ ದಿವಸನೇ ನಿಶ್ಚಿತಾರ್ಥ ಮತ್ತೆ ಮದ್ವೆ ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ಸರಿಯಾಗಿ 10 ದಿನ ಕೂಡ ಇಲ್ವಲ್ಲ ಪುರೋಹಿತ್ರೆ, ಇನ್ನೊಂದು ಮುಹೂರ್ತ ನೋಡ್ತೀರಾ? ಅವ್ರ ಜಾತಕದ ಪ್ರಕಾರ ಆ ದಿನ ಮಾತ್ರನೇ ಒಳ್ಳೇದಮ್ಮ. ಆ ಮುಹೂರ್ತ ಏನಾದ್ರೂ ಕಳೆದೋದ್ರೆ ಇನ್ನೂ 1 ವರ್ಷ ಮುಹೂರ್ತನೇ ಇಲ್ಲಮ್ಮ. ಅಯ್ಯೋ, 1 ವರ್ಷನಾ? ತುಂಬಾ ತಡ ಆಗಲ್ವಾ? ರಾಜಮ್ಮ, 10 ಜನ ಕೆಲ್ಸದವ್ರನ್ನ ಇಟ್ಟು ನಾವು ಒಬ್ಬೊಬ್ರು ಒಂದ್ ಕೆಲ್ಸ ಮಾಡಿದ್ರೆ ಎಲ್ಲ ಕೆಲ್ಸ ಚಕ ಅಂತ ಆಗುತ್ತಲ್ವಾ? ಇಷ್ಟಕ್ಕೂ ನಮ್ಗೇನು 1000 ಜನ ನೆಂಟ್ರಿದಾರ? ಹೇಗೆ ನೋಡಿದ್ರು 100 ಜನ ಇರ್ಬೋದು. ಹೌದು ರಾಜಮ್ಮ, ಈ ಮುಹೂರ್ತನೇ ನಿಶ್ಚಯ ಮಾಡೋಣ. ನಿಮ್ಮಿಷ್ಟ ರೀ ಪುರೋಹಿತ್ರೆ, ಅದೇ ಮುಹೂರ್ತ ನಿಶ್ಚಯ ಮಾಡಿ. ಶುಭಂ. ಲಗ್ನ ಪತ್ರಿಕೆನ ಬರೀತೀನಿ. ತಗೊಳ್ಳಿ ಇದನ್ನ. ಸರಿ, ನಾನು ಹೋಗಿ ಬರ್ತೀನಿ. 1 ನಿಮಿಷ ಪುರೋಹಿತ್ರೆ, ಇದನ್ನ ಇಟ್ಕೊಳ್ಳಿ. ಒಳ್ಳೇದು, ನಾನು ಹೋಗಿ ಬರ್ತೀನಿ ಸರ್. ಒಳ್ಳೇದು. ಸದ್ಯದಲ್ಲೇ ನಮ್ಮ ಮಹಾಲಕ್ಷ್ಮಿ ಮದುವೆ ಹೆಣ್ಣಾಗ್ತಿದ್ದಾಳೆ. ಏನಮ್ಮ ಲಕ್ಷ್ಮಿ? ಹೋಗಪ್ಪ. ಆಗ್ಲೇ ನಾಚಿಕೆ ಪಟ್ಕೋತಿದ್ದಾಳೆ. ಏ ಸಿದ್ದು, ಇಷ್ಟು ಒಳ್ಳೆ ಸುದ್ದಿ ಕೇಳಿದ್ಮೇಲೋ ನಿನ್ ಮುಖದಲ್ಲಿ ನಗುನೇ ಕಾಣಿಸ್ತಿಲ್ವಲ್ಲೋ? ಮತ್ತೆ ಅವಳ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಿನಗ್ ಪುನಃ ಹೇಳ್ತಾ ಇದ್ದೀನಿ, ಮತ್ತೆ ಅವಳ ಬಗ್ಗೆ ಯೋಚನೆ ಮಾಡಿ ನಿನ್ ಜೀವನನ ಹಾಳು ಮಾಡ್ಕೋಬೇಡ. ನಿನ್ ಬಗ್ಗೆ ಯೋಚನೆ ಮಾಡ್ದೆ ಆ ಸಂಪದ ನಿನ್ನನ್ ಬಿಟ್ಟು ಹೋಗಿ ಆ ಶೌರ್ಯ ಜೊತೆ ಆರಾಮಾಗಿದ್ದಾಳಂತೆ.
ಕಲ್ಯಾಣಿನ ದೂರ ಇಟ್ಟು ಸಂಪದ ಹೆಂಡತಿಯನ್ನು ಅಧಿಕಾರ ಚಲಾಯಿಸಿದಾಳಂತೆ. ನಿಮ್ಮಕ್ಕ ಫೋನ್ ಮಾಡಿ ಹೇಳಿದ್ಲು. ನೋಡು, ಮತ್ತೆ ಅವಳು ನಿನ್ ಹತ್ರ ಬರಲ್ಲ. ಹತ್ರ ಇರೋಳ್ನ ದೂರ ಮಾಡ್ಕೋಬೇಡ. ಸ್ಯಾಮ್, ಅಮ್ಮ ಹೇಳಿದ ನಿಜಾನ ನನ್ನ ಪೂರ್ತಿಯಾಗಿ ಮರ್ತೋಗಿದ್ಯಾ? ನಿನ್ನ ಮರ್ತೋಗಿ ಮಹಾಲಕ್ಷ್ಮಿನ ಮದುವೆ ಆಗೋಣ ಅಂದ್ಕೊಂಡೆ. ನನ್ನ ಮನಸ್ಸು ಒಪ್ಕೋತಿಲ್ಲ. ನನಗೆ ನೀನು ಬೇಕು ಅನಿಸ್ತಿದೆ ಸ್ಯಾಮ್. ಒಂದು ಸರಿ ನಿನ್ನ ಭೇಟಿ ಮಾಡಬೇಕು, ಮಾತಾಡಬೇಕು. ಅಷ್ಟಕ್ಕೂ ನಿನ್ನ ಮನಸ್ಸಲ್ಲಿ ಏನಿದೆಯೋ ತಿಳ್ಕೋಬೇಕು. ನಿನ್ನ ಮರ್ತೋಗಿದ್ದೀನಿ ಸಿದ್ದು ಅಂತ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ್ರೆ ನಾನು ಮತ್ತೆ ನಿನ್ನ ತಂಟೆಗೆ ಬರಲ್ಲ. ಹಾಗೆ ನೀನು ಹೇಳಲಿಲ್ಲ ಅಂದರೆ ಇನ್ನೂ ನನ್ನ ಮೇಲೆ ಪ್ರೀತಿ ಇದೆ ಅಂತ ಬರ್ತೀನಿ ಸ್ಯಾಮ್. ನಿನ್ನ ಭೇಟಿ ಮಾಡಿ ನಿನ್ನ ಮನಸ್ಸಲ್ಲಿ ಏನಿದೆಯೋ ತಿಳ್ಕೊತೀನಿ. ಐ ಲವ್ ಯು ಸ್ಯಾಮ್. ಲವ್ ಯು ಸ್ಯಾಮ್. ಏನೋ ತಾನೊಂದು ಬಗದ್ರೆ ದೈವ ಇನ್ನೊಂದು ಮಾಡ್ತು ಅನ್ನೋದು ಅಂದ್ರೆ ಇದೇನೇನೋ. ಶೌರ್ಯ ಆಫೀಸ್ ಫೈಲ್ ಕಾಣಿಸ್ತಿಲ್ಲ, ಕಲ್ಯಾಣಿಯಿಂದ ಶೌರ್ಯನ್ ಜಾಬ್ ಹೋಗುತ್ತೆ, ಮನೆ ಪೂರ್ತಿ ಜಗಳ ಆಗುತ್ತೆ ಅಂತ ಆನಂದದಿಂದ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಿದ್ರೆ ಆ ಕಲ್ಯಾಣಿ ಹೇಗೋ ಆ ಫೈಲ್ನ ತಗೊಂಡ್ ಬಂದ್ಬಿಟ್ಲು. ಆದ್ರೂ ಎಲ್ಗೋ ಹೋಗಿದ್ದ ಪೇಪರ್ಸ್ನ ಹೇಗೋ ಹುಡುಕ್ ತಂದ್ಬಿಟ್ಲು. ಇರೋದಕ್ಕೆ ಇಷ್ಟು ಸಣ್ಣ ಇದ್ರು ಅವಳ ಬ್ರೇನ್ ಮಾತ್ರ ತುಂಬಾ ಶಾರ್ಪ್. ನೋಡೋ ಆಡಿಯನ್ಸ್ಗೆ ಹೇಗಿದೆಯೋ ಆದ್ರೆ ನನಗ್ ಮಾತ್ರ ಕಲ್ಯಾಣಿ ಸೇಫ್ ಆಗೋದು ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಏನೇ ಬೋನಿಗೆ ಬಿದ್ದಿರೋ ಇಲಿ ಹಾಗೆ ಒಳಗೊಳಗೆ ಏನೇನೋ ಮಾತಾಡ್ಕೋತಾ ಇದೀಯಾ? ಏನಾಯ್ತು, ಅಷ್ಟೊಂದು ಡಲ್ ಆಗಿದ್ಯಾ? ಅಯ್ಯೋ ಏನಿಲ್ಲ ರೀ, ಏನಿಲ್ಲ. ನಿಜ ಹೇಳು, ಫೈಲ್ ಸಿಗುತ್ತೋ ಇಲ್ವೋ ಅಂತ ನಾವೆಲ್ಲ ಟೆನ್ಷನ್ ಮಾಡ್ಕೊಂಡಿದ್ದಾಗ ಕೂಡ ಏನೂ ಆಗದೆ ಇರೋ ಹಾಗೆ ಚೆನ್ನಾಗೇ ಇದ್ದೆ. ಕಲ್ಯಾಣಿ ಫೈಲ್ ತಗೊಂಡ್ ಬರ್ತಿದ್ದಾಗೇನೆ ಏನೋ ಕಳ್ಕೊಂಡ ಹಾಗೆ ಮುಖ ಮಾಡ್ಕೊಂಡೆ. ಫೈಲ್ ಮಿಸ್ ಆಗೋದ್ರಲ್ಲಿ ನಿನ್ ಕೈವಾಡ ಏನಾದ್ರೂ ಇದೆಯಾ? ಕೈಯೂ ಇಲ್ಲ ಕಾಲೂ ಇಲ್ಲ. ಅಷ್ಟಕ್ಕೂ ಕಲ್ಯಾಣಿ ಸಂತೋಷವಾಗಿದ್ರೆ ನನಗೆ ಬೇಜಾರು ರೀ. ಎಷ್ಟೇ ಆದ್ರೂ ಕಲ್ಯಾಣಿ ಕೂಡ ವರ್ಸೆಲ್ ನನಗ್ ಮಗಳೇ ಅಲ್ವಾ ರೀ? ಅಯ್ಯೋ, ಇದ್ಯಾವಾಗಿಂದನೋ? ಯಾವಾಗಿಂದನೋ? ನೀವೇನ್ ಅನಾವಶ್ಯಕವಾಗಿ ಬಾಯ್ ಬಿಡ್ಬೇಕಾಗಿಲ್ಲ. ಪಾಪ ಕಲ್ಯಾಣಿಗ್ ಶೌರ್ಯ ಫೈಲ್ಗೋಸ್ಕರ ತುಂಬಾ ಕಷ್ಟ ಕೊಟ್ಬಿಟ್ಟ. ದಮಯಂತಿ ಅತ್ಗೆ ಅಂತೂ ಅದ್ ಎಷ್ಟು ಮಾತಂದ್ರು. ಕಲ್ಯಾಣಿ ನೋಡ್ತಿದ್ರೆ ನನ್ನ ಹೊಟ್ಟೆ ಉರಿತಿದೆ ರೀ. ಕನ್ಫರ್ಮ್ ನಿನ್ ಓವರ್ ಆಕ್ಟಿಂಗ್ ನೋಡ್ತಿದ್ರೇನೆ ನನ್ನ ಅನುಮಾನ ನಿಜ ಅನ್ನಿಸ್ತಿದೆ. ಅನ್ಸುತ್ತೆ. ಯಾಕೆ ಅನ್ಸಲ್ಲ? ನಿಮ್ಗೆ ಯಾವಾಗ್ಲೂ ನನ್ ಮೇಲೆ ಪ್ರೀತಿಗಿಂತ ಅನುಮಾನನೇ ಜಾಸ್ತಿ. ನಿಮಗ್ ಮಾತ್ರ ನಾನು ಆ ತರ ಕಾಣಿಸೋದು. ಅದೇ ಹೊರಗಡೆ ಆದ್ರೆ ಎಲ್ರು ನನ್ನ ಪಾಪ ಸುಳ್ಳು ನಿಜ ಗೊತ್ತಿಲ್ದಿರೋ ಅಮಾಯಕಿ ಅಂತಾರೆ. ಪಾಪ ಅವ್ರಿಗೇನ್ ಗೊತ್ತು ನೀನ್ ಎಂತ ಖತರ್ನಾಕ್ ಅಂತ. ನನಗ್ ಬೈದ್ರಿ ಅಂತ ಅರ್ಥ ಆಗ್ತಿದೆ. ಮನೇಲಿ ನಾನು ಸಂತೋಷವಾಗಿರೋ ಕ್ಷಣನೇ ಇರೋದಿಲ್ಲ. ಮನಸ್ಸು ಒಳ್ಳೇದಾಗಿದ್ರೆ ಎಲ್ಲಿದ್ರೂ ಆನಂದವಾಗಿರಬಹುದು. ಅನವಶ್ಯಕವಾಗಿರೋ ವಿಷಯದಲ್ಲಿ ತಲೆ ಹಾಕ್ಬೇಡ. ಅವ್ರ ಜೊತೆ ಇವ್ರ ಜೊತೆ ಸೇರಿ ಏನಾದ್ರೂ ಕುತಂತ್ರದಲ್ಲಿ ನೀನು ಸೇರ್ಕೊಂಡಿದ್ಯಾ ಅಂತ ಇಟ್ಕೋ, ಅವತ್ತೇ ಈ ಮನೆಯಲ್ಲಿ ನಿನ್ ಕೊನೆ ದಿನ. ಮರ್ಯಾದೆಯಿಂದ ನಮ್ಮಮ್ಮ ಅನುಪಮ ಅಮ್ಮ ಹೇಳಿದ್ದನ್ ಮಾಡು. ಸರಿ ರೀ, ಅವ್ರು ಕುಣಿ ಅಂದ್ರೆ ಕುಣಿತೀನಿ, ಕೂತ್ಕೋ ಅಂದ್ರೆ ಕೂತ್ಕೋತೀನಿ. ಒಳ್ಳೇದು. ಕಲ್ಯಾಣಿ ಮಾಮೂಲಿ ಅಲ್ಲ, ಗಟ್ಟಿಗಿತ್ತಿ. ಇವಳು ಬುದ್ಧಿವಂತಿಕೆ ನೋಡ್ತಾ ಇದ್ರೆ ತಲೆ ತಿರುಗ್ತಿದೆ. ನಾನೊಂದು ಪ್ಲಾನ್ ಮಾಡಿದ್ರೆ ಇನ್ನೊಂದು ನಡೀತು. ಶೌರ್ಯಂಗೆ ನನ್ನ ಮೇಲೆ ಎಲ್ಲ ಅನುಮಾನ ಬರುತ್ತೋ ಅಂತ ಇಷ್ಟು ಭಯಪಟ್ಟೆ. ಎಲ್ಲ ಶಾಪ್ಸಿಂದ, ಅಷ್ಟು ಜನ ಕಸ್ಟಮರ್ಸಿಂದ ಎಲ್ಲ ಪೇಪರ್ಸ್ನ ಕಲೆಕ್ಟ್ ಮಾಡಿದಾಳೆ. ಇವಳ ಹತ್ರ ಹುಷಾರಾಗಿರ್ಬೇಕು. ಪೇಪರ್ಸ್ ಮೇಲಿರೋ ಫಿಂಗರ್ ಪ್ರಿಂಟ್ಸ್ ಜೊತೆ ನನ್ನನ್ನು ಹಿಡ್ಕೊಡ್ಬೇಕು ಅಂತ ನೋಡಿದ್ಲು. ದೇವ್ರು ನನ್ನ ಜೊತೆ ಇದ್ದಿದ್ದಕ್ಕೆ ಸಿಕ್ಕಾಕೊಳ್ಳಿಲ್ಲ. ಈ ಸಲ ಇಡೋ ಸ್ಟೆಪ್ಪು ತುಂಬಾ ಹುಷಾರಾಗಿಡ್ಬೇಕು. ಯಾವುದೇ ಚಿಕ್ಕ ಆಧಾರನೂ ಬಿಟ್ಕೊಡ್ಬಾರ್ದು. ಬಚಾವಾಗ್ಬಿಟ್ಟೆ ಅನ್ಕೊಂಡ್ಯಾ? ವಾಟ್ ಡು ಯು ಮೀನ್? ಎಷ್ಟು ನಾಟಕ ಆಡ್ತೀಯಾ? ಕನ್ಫರ್ಮ್ ನಿನಗೆ ಅವಾರ್ಡ್ ಕೊಡ್ಬೇಕಾದೆ.
ಆಫೀಸರ್ ಫೈಲಿಂದ ಪೇಪರ್ಸನ್ನ ನೀನೇ ಮಾಯ ಮಾಡಿದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಬಿಟ್ಟು ಇಂಥ ಕೆಲಸನ ಈ ಮನೆಯಲ್ಲಿ ಯಾರೂ ಮಾಡೋದಿಲ್ಲ. ಆಫೀಸರ್ ನನ್ನ ಮೇಲೆ ಅಸಹ್ಯ ಪಡೋ ಹಾಗೆ ಮಾಡ್ಬೇಕಂತ, ನನಗೂ ಆಫೀಸರ್ಗೂ ಮಧ್ಯ ಗ್ಯಾಪ್ ತರಬೇಕು ಅಂತ ತುಂಬಾ ಚೆನ್ನಾಗಿ ಟ್ರೈ ಮಾಡ್ತಿದ್ಯಾ. ಇನ್ನೊಂದ್ಸಲ ಇಂಥ ಕೆಲಸ ಮಾಡಿದ್ರೆ ಮನೆಯಿಂದ ಆಚೆ ದಪ್ತೀನಿ. ಹೌದು, ನಿನಗೇನ್ ಬೇಕು ಸಂಪದ? ನೀನು ಬೇಡ ಅಂತ ಒದ್ದು ಹೋದ ಜೀವನಕ್ಕೆ ತಾನೇ ಕಲ್ಯಾಣಿ ಬಂದಿದ್ದು. ಅದು ಕೂಡ ಅವಳು ಅಂದುಕೊಳ್ಳದೆ ನಡೆದಂತ ಪ್ರಸಂಗ. ಅವಳು ತಾನಾಗೆ ಬಂದು ನಿನ್ನನ್ನು ಶೌರ್ಯನ ದೂರ ಮಾಡಬೇಕು ಅಂತೇನು ನೋಡ್ಲಿಲ್ವಲ್ಲ. ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಂತ ಶೌರ್ಯನ ದೂರ ಮಾಡಿಕೊಂಡು ಆ ಸಿದ್ದುನೇ ಬೇಕು ಅಂತ ಓಡ್ ಹೋದವಳು ನೀನು. ನನಗಿವತ್ತಿಗೂ ಇದೇನು ಅಂತಾನೆ ಅರ್ಥ ಆಗ್ತಿಲ್ಲ. ಆಗಷ್ಟೇ ಹುಟ್ಟಿದ ಮಗುನ ಬಿಟ್ಬಿಟ್ಟು ಓಡ್ ಹೋಗೋಕೆ ನಿನ್ಗೆ ಹೇಗಾದ್ರೂ ಮನಸ್ಸು ಬಂತು? ಇಂಥ ಕಠೋರವಾದ ಮನಸ್ಸಿರೋರು ಇರೋದಕ್ಕೆ ಸಾಧ್ಯನಾ? ಅಪ್ಪಿ ತಪ್ಪಿ ನೀನೇನಾದ್ರೂ ಹೊರಗಡೆ ಕಾಣಿಸ್ಕೊಂಡೆ ಅನ್ಕೋ, ನಿನ್ನ ಬೆನ್ನ ಹಿಂದೆ ಅಲ್ಲ, ಡೈರೆಕ್ಟ್ ಆಗಿ ನಿನ್ನ ಮುಖದ ಮೇಲೆ ಉಗಿದು ಹೋಗ್ತಾರೆ. ನಿನ್ನಂತ ಹೆಣ್ಣನ್ನ ಯಾರು ಕ್ಷಮಿಸಲ್ಲ ಸಂಪದ. ಶೌರ್ಯ ಶತ್ರುನು ಕ್ಷಮಿಸು ಅಂತ ದೊಡ್ಡ ಮನಸ್ಸಿರೋನಾದ್ರಿಂದಾನೆ ನೀನು ಓಡ್ ಹೋದ್ರೂ ಕೂಡ ನಿನ್ನನ್ನು ಕ್ಷಮಿಸಿ ಇಲ್ಲಿರೋದಕ್ಕೆ ನಿನಗೆ ಆಶ್ರಯ ಕೊಟ್ಟ. ನೀನು ಬದುಕೋದಕ್ಕೆ ನಿನಗೆ ದಾರಿ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದಾನೆ. ಆದ್ರೆ ಸಂಪದ, ನೀನು ಶೌರ್ಯನ ಜೀವನ, ಕಲ್ಯಾಣಿ ಜೀವನನ ನಾಶ ಮಾಡ್ಬೇಕು ಅಂತ ಇಲ್ಲಿಗೆ ಬಂದಿದ್ಯಾ. ಇವತ್ತು ನೀನು ಮತ್ತೆ ಈ ಮನೇಲಿ ಇದೆಯಾ ಅಂದ್ರೆ ಅದಕ್ಕೆ ಕಾರಣ ಯಾರು ಗೊತ್ತಾ? ನೀನ್ ಏನೇ ತಪ್ಪುಗಳು ಮಾಡಿದ್ರು ಕೂಡ ನಿನ್ನ ಕ್ಷಮಿಸಿ ಇಲ್ಲಿರೋದಕ್ಕೆ ಆಶ್ರಯ ಕೊಟ್ಲಲ್ಲ, ನನ್ನ ಮಗಳು ಕಲ್ಯಾಣಿ ಮೇಲೂ ವಿಶ್ವಾಸ ಇಲ್ವಾ ನಿನ್ಗೆ? ನನ್ನ ಮಗಳಿಗೆ ಏನು ಗೊತ್ತಾಗಲ್ಲ, ಇವಳು ತುಂಬಾ ದಡ್ಡಿ ಅನ್ಕೊಂಡಿದ್ದೆ ಅಲ್ವಾ? ಅದು ಸುಳ್ಳು ಅಂತ ಅರ್ಥ ಆಗಿರ್ಬೇಕಲ್ಲ. ಇವಳು ಬುದ್ಧಿವಂತಿಕೆ ಮುಂದೆ ನಿನ್ನ ಕುತಂತ್ರಗಳು ಏನು ನಡೆಯೋಲ್ಲ. ಇನ್ಮೇಲಾದ್ರೂ ಸ್ವಲ್ಪ ತಿಳ್ಕೊಂಡು ನಡ್ಕೊಂಡ್ರೆ ಒಳ್ಳೇದು. ಆಫೀಸರ್ ನಿನ್ ಮೇಲೆ ಕರುಣೆ ತೋರಿಸ್ತಾ ಇದ್ದಾರೆ ಅಂತಾನೆ ನೀನಿನ್ನೂ ಇವತ್ತು ಇಲ್ಲೇ ಇದೆಯಾ? ಇಲ್ಲ ಅಂದಿದ್ರೆ ನೀನ್ ಆಡೋ ನಾಟಕಕ್ಕೆ ಬುದ್ಧಿ ಕಲಿಸಿ ಆಚೆ ಹಾಕಿ ತುಂಬಾ ದಿನ ಆಗಿರ್ತಾ ಇತ್ತು. ಒಂದ್ ರೀತಿ ನೀನ್ ಈ ತರ ಮಾಡಿದ್ದು ನನಗೆ ಒಳ್ಳೇದಾಯ್ತು. ಅರ್ಥ ಆಗ್ಲಿಲ್ವಾ? ನೀನಿಂತ ಕೆಲಸ ಮಾಡಿದ್ದಕ್ಕೆ ಅಲ್ವಾ ಇವತ್ತು ನಮ್ಮ ಯಜಮಾನ್ರು ನನಗೆ ಥ್ಯಾಂಕ್ಸ್ ಹೇಳಿದ್ರು. ನಾಳೆ ಇದೇ ತರ ಇನ್ನೂ ಚೆನ್ನಾಗಿ ಮಾಡು. ನಾನು ಮತ್ತೆ ಆಫೀಸರ್ ಇನ್ನೂ ಹತ್ರ ಆಗ್ತೀವಿ. ನೆಕ್ಸ್ಟ್ ಸೀನಲ್ಲಿ ಇದೇ ಆಗುತ್ತೆ. ಆ ಸೀನ್ಸ್ ನೋಡೋದಕ್ಕೆ ನನಗೇನೋ ಫ್ಯಾನ್ಸ್ ಇದ್ದಾರೆ. ಮತ್ತೆ ನಿನ್ ಫ್ಯಾನ್ಸ್? ಒಳ್ಳೆಯವರಿಗೆ ಅಭಿಮಾನಿಗಳು, ಆಶೀರ್ವಾದ ಮಾಡೋರು ಇರ್ತಾರೆ ಕಲ್ಯಾಣಿ. ಆದ್ರೆ ಸಂಪದನಂಥವ್ರಿಗಲ್ಲ. ಚೆನ್ನಾಗಿ ಹೇಳಿದ್ರಿಮ್ಮ. ಬನ್ನಿ, ಇಷ್ಟಕ್ಕೆ ಅರ್ಧ ಸತ್ ಹೋಗಿದ್ದಾಳೆ. If you are bad, I'm your dad. ನಾನು ಹೇಳ್ತಿದ್ದೇನಲ್ಲ, ತಿನ್ನು. ಬೇಡ ಬಿಡ್ರಿ. ತಿನ್ನು. ನೀರು ಕುಡಿ. ಅಯ್ಯೋ, ನಿಧಾನ ರೀ. ಅಯ್ಯೋ ಆಫೀಸರ್, ನೀರು ಕುಡೀರಿ. ಸಂಪದೆಯಿಂದಾಗಿ ತುಂಬಾ ದಿನ ಊರಲ್ಲಿ ತಲೆ ಎತ್ಕೊಂಡು ತಿರ್ಗೋಕಾಗ್ಲಿಲ್ಲ. ಈಗಷ್ಟೇ ಜನಗಳು ಮರಿತಾ ಇದ್ರು, ಇವಳು ಮತ್ತೆ ವಾಪಸ್ ಬಂದಿದ್ದಾಳೆ. ಈ ವಿಷಯ ಅವ್ರ ಬಾಯಿಗೆ ಇವ್ರ ಬಾಯಿಗೆ ಬಿದ್ದು ಊರವ್ರಿಗೆಲ್ಲ ಗೊತ್ತಾಗೋಕ್ಕೂ ಮುಂಚೆ ಸಂಪದನ ಆದಷ್ಟು ಬೇಗ ಮನೆಯಿಂದ ಆಚೆ ಹಾಕ್ಬೇಕು. ಆದ್ರೆ ಮನೇಲಿ ನಡೀತಾ ಇರೋದನ್ನ ನೋಡಿದ್ರೆ
ಶೌರ್ಯ ಅವಳನ್ನ ಆಚೆ ಕಳ್ಸೋ ತರ ಕಾಣಿಸ್ತಾ ಇಲ್ಲ. ಆ ಕಲ್ಯಾಣಿನ ನೋಡಿದ್ರೆ ನನ್ಗೆ ಕೋಪ ಬರತ್ತೆ, ಆದ್ರೆ ಈ ಸಂಪದನ ನೋಡಿದ್ರೆ ನನ್ಗೆ ಅಸಹ್ಯ ಆಗತ್ತೆ. ಆದ್ರೂ ಕಲ್ಯಾಣಿ ಜೋಪಾನವಾಗಿಟ್ಟಿದ್ದಂತ ಶೌರ್ಯನ ಆಫೀಸ್ ಫೈಲು ಹೇಗ್ ಮಿಸ್ ಆಗತ್ತೆ? ಶೌರ್ಯನ್ ವಿಷಯದಲ್ಲಿ ಕಲ್ಯಾಣಿ ಅಷ್ಟ ಸಡ್ಡೆಯಿಂದ ಇರಲ್ವಲ್ಲ. ನನ್ನ ಮಗ ಒಳ್ಳೆಯವನಾಗಿರೋದಕ್ಕೆ ಆ ಕಮಿಷನರ್ ಬರೋ ಹೊತ್ತಿಗೆ ಆ ಫೈಲ್ ಸಿಕ್ಬಿಡ್ತು. ಅಷ್ಟಕ್ಕೂ ಈಗ ಶೌರ್ಯನ್ಗೆ ಕಲ್ಯಾಣಿ ಮೇಲೆ ಇಷ್ಟ ಇದೆಯಾ, ಸಂಪದ ಮೇಲೆ ಇಷ್ಟ ಇದೆಯಾ? ಈಗ ಇಬ್ರಲ್ಲಿ ಅವನು ಯಾರ ಕಡೆ ಇದ್ದ ಹಾಗೆ? ಅವನು ಯಾರ ಕಡೆ ಇದ್ದಾನೋ ಗೊತ್ತಿಲ್ಲ, ಆದ್ರೆ ಯೋಚನೆ ಮಾಡಿ ಮಾಡಿ ನನ್ನ ತಲೆ ಕೆಟ್ಟು ಹೋಗ್ತಿದೆ ಅಷ್ಟೇ. ಏನ್ ಬಂಗಾರ, ಹುಚ್ಚು ಅಂತ ಏನು ಅಂತಿದ್ಯಾ? ಅಂದ್ರೆ ನಿನಗೆ ನನ್ನ ಬಗ್ಗೆ ಆಮೇಲೆ, ಮೊದ್ಲು ನೀವು ಈ ಬಂಗಾರ, ಚಿನ್ನ, ರನ್ನ ಅನ್ನೋದನ್ನ ನಿಲ್ಸಿ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಅಸಹ್ಯವಾಗಿರತ್ತೆ. ಇದ್ಯಾವ ನ್ಯಾಯ? ನನ್ನ ಹೆಂಡತಿನ ನನ್ನ ಪ್ರೀತಿಯಿಂದ ಕರೆದು ಕೊಡುತ್ತಪ್ಪ.